ವಿಧಾನಸಭೆಯಲ್ಲಿ ಪ್ರದೀಪ್ ಈಶ್ವರ್ಗೆ ಕಬ್ಬಿಣ ಕೊಡಲು ಹೇಳಿದ ಸ್ಪೀಕರ್ ಖಾದರ್. ಪ್ರದೀಪ್ ಈಶ್ವರ್ಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕುತ್ಕೊಳ್ಳಿ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಸದಸ್ಯರೊಂದಿಗಿನ ವಾಗ್ವಾದದ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿರುವ ಮಾತೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗ್ತಿವೆ. ವಿಪಕ್ಷಗಳ ನಾಯಕರ ವಿರುದ್ಧ ಪ್ರದೀಪ್ ಈಶ್ವರ್ ರೊಚ್ಚಿಗೆದ್ದಿದ್ದ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರದೀಪ್ ಈಶ್ವರ್ಗೆ ಏನಾಗಿದೆ, ಯಾರಾದರೂ ಕಬ್ಬಿಣ ಕೊಡಿ ಎಂದು ಹೇಳಿದ್ದರು. ಸ್ಪೀಕರ್ ಒಬ್ಬರು ಸದನದ ಸದಸ್ಯರಿಗೆ ಈ ರೀತಿಯಾಗಿ ಅವಮಾನಿಸುವ ಹಕ್ಕು ಹೊಂದಿದ್ದಾರೆಯೇ ಎನ್ನುವ ಪ್ರಶ್ನೆಗಳು ಕೂಡ ಕೇಳಿಬಂದಿವೆ. ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕರು ಬಂಡಲ್ ಪ್ರದೀಪ್ ಈಶ್ವರ್ ಎಂದು ಗೇಲಿ ಮಾಡಿದಾಗ ಅವರಿಗೆ ಸಮರ್ಥನೆ ಕೊಡಲು ಪ್ರದೀಪ್ ಮುಂದಾದರು. ಆಗ ಸ್ಪೀಕರ್ ಯುಟಿ ಖಾದರ್ ಪ್ರದೀಪ್ ಈಶ್ವರ್ಗೆ ಕೂರುವಂತೆ ಸೂಚಿಸಿದರು. ಅತ್ತ ವಿರೋಧ ಪಕ್ಷದವರು ತೀವ್ರವಾಗಿ ಗೇಲಿ ಮಾಡುತ್ತಿದ್ದರಿಂದ ಪ್ರದೀಪ್ ಈಶ್ವರ್ ಅವರಿಗೆ ತಿರುಗೇಟು ನೀಡುತ್ತಿದ್ದರು. ಈ ವೇಳೆ ಸಿಟ್ಟಾದ ಸ್ಪೀಕರ್ ಪ್ರದೀಪ್ ಈಶ್ವರ್ ಏನಾಗಿದೆ ನಿಮಗೆ, ಯಾರಾದರೂ ಅವರ ಕೈಗೆ ಕಬ್ಬಿಣ ಕೊಡಿ ಎಂದು ಕಿಡಿಕಾರಿದರು. ಪ್ರದೀಪ್ ಈಶ್ವರ್ ಅವರಂತೆ ಇತರ ಸದಸ್ಯರು ಕೂಡ ಸದನದಲ್ಲಿ ಕೂಗಾಡುತ್ತಿದ್ದರು. ಇವರು ಯಾರಿಗೂ ಕಬ್ಬಿಣ ಕೊಡಲು ಹೇಳದ ಸ್ಪೀಕರ್ ಅವರು ಕೇವಲ ಪ್ರದೀಪ್ ಈಶ್ವರ್ಗೆ ಮಾತ್ರ ಯಾಕೆ ಹೇಳಿದರು? ಆ ಸಂದರ್ಭಕ್ಕೆ ಬಂದ ಮಾತೆ ಅಥವಾ ಸದನದ ಸದಸ್ಯರನ್ನು ಹೇಗೆ ಬೇಕಾದರೂ ಸ್ಪೀಕರ್ ಅವರು ಕರೆಯಬಹುದೇ? ಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಪ್ರದೀಪ್ ಈಶ್ವರ್ಗೆ ಎಚ್ಚರಿಕೆ ನೀಡಬಹುದಿತ್ತಲ್ವೇ ಎನ್ನುವ ಪ್ರಶ್ನೆಗಳು ಸದ್ಯ ಜನರ ಮುಂದಿದೆ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳಕ್ಕೆ ಸುಮ್ಮನೇನಿಲ್ಲ. ಕೋವಿಡ್ ನಲ್ಲಿ ಕಳ್ಳತನ ಮಾಡಿದವ್ರು ನೀವು, ಸಾವಿರಾರು ಜನರ ಜೀವ. ಪ್ರದೀಪ್ ಈಶ್ವರ್ಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕುತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ, ಬೇರೆ ವಿಚಾರ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್.